ಯಶಸ್ವಿಯಾಗಿ ಇವತ್ತು 5 ಗ್ಯಾರಂಟಿಗಳು ನಡೀತಾ ಇದೆ. ಇವತ್ತು ಆ ಗ್ಯಾರಂಟಿಗಳ ಒಂದು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಇವತ್ತು ಆ ಗ್ಯಾರಂಟಿಗಳ ಒಂದು ಸಮಾವೇಶವನ್ನು ಬಹಳ ಬೃಹತ್ ಮಟ್ಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಬಂಧುಗಳೇ, ಇವತ್ತು ಇಲ್ಲಿ 20,000ಕ್ಕೂ ಹೆಚ್ಚು ನಮ್ಮ ಅಕ್ಕ ತಂಗಿಯಂದರು ತಾಯಂದರು ಇಲ್ಲಿ ಬಂದು ನಮ್ಮ ಸರ್ಕಾರದ ಸಾಧನೆಯನ್ನು ತೋರಿಸಿದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದರು ನಿಮ್ಮ ಮನೆಗೆ ದುಡ್ಡು ಮುಟ್ತಾ ಇದೆ ಎಲ್ಲೋ ಕೈ ಎತ್ತರಿ ಎಲ್ಲರೂ. ದಯಮಾಡಿ ಮಾಧ್ಯಮದವರು ಒಂದ್ಸಲ ಅಲ್ಲಿ ದಯಮಾಡಿ ಸಿದ್ದರಾಮಯ್ಯ ಅವರ ದುಡ್ಡು नीचे जो वो सब्सक्राइब का बटन है ना उसको क्लिक करो. ಅಲ್ಲೇನು ವಾಸ್ತು ಚೆನ್ನಾಗಿದೆ ಅಂತ ಅಲ್ಲೇ ಇದ್ದೀರಾ ನೀವು? ಫಲಾನುಭವಿಗಳನ್ನು ಇವತ್ತು ಕರೆ ತಂದು ಈ ಒಂದು ಫಲಾನುಭವಿಗಳ ಸಮಾವೇಶ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಹುಬ್ಬಳ್ಳಿ ನಗರನೇ ಒಂದು ಹಬ್ಬದ ವಾತಾವರಣದಲ್ಲಿ ಇದೆ ಅಂತ ಹೇಳಿದರೆ ಯಾರು ಇಲ್ಲ ಅಂತ ಭಾವಿಸಂಗಿಲ್ಲ. ಅಷ್ಟೊಂದು ಹಬ್ಬದ ವಾತಾವರಣದಲ್ಲಿ ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಒಂದು ಅದು ಅಲ್ಲದೆ ಇವತ್ತು ಇದರ ಜೊತೆಗೆ ಸಂವಿಧಾನದ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ನೆಚ್ಚಿನ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು, ಮಾನ್ಯ ಶಾಸಕರು ಹಾಗೂ ಜಿಲ್ಲಾ ಅಧಿಕಾರಿಗಳು ತಮ್ಮ ಅಮೃತಾಸ್ತದ ನೆರವನ್ನ ನೀಡಬೇಕಾಗಿ ಕೋರಿಕೆ. ದಯವಿಟ್ಟು ತಾಯಂದ್ರು ಎಲ್ಲರೂ ಕುತ್ಕೋಬೇಕು. ಬಂಧುಗಳ, ಇದೀಗ ಸಂವಿಧಾನದ ಪೀಠಿಕೆ. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ, ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಉಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಒಂದು ಸಂಯುಕ್ತ ಆಶ್ರಯದಲ್ಲಿ
ನಮ್ಮ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಹಾಗೂ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಒಂದು ಅಡಿಯಲ್ಲಿ ಇವತ್ತೇನು ಸರ್ಕಾರ ಬಹಳ ಮಹತ್ತರವಾದಂಥ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿತ್ತು, ಬಹಳ ಯಶಸ್ವಿಯಾಗಿ ಇವತ್ತು 5 ಗ್ಯಾರಂಟಿಗಳು ನಡೀತಾ ಇದೆ. ಇವತ್ತು ಆ ಗ್ಯಾರಂಟಿಗಳ ಒಂದು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಇವತ್ತು ಆ ಗ್ಯಾರಂಟಿಗಳ ಒಂದು ಸಮಾವೇಶವನ್ನು ಬಹಳ ಬೃಹತ್ ಮಟ್ಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಬಂಧುಗಳೇ. ಅದು ಕೂಡ ಬಹಳ ವಿಶೇಷ ಅಂತಂದ್ರೆ ನಮ್ಮ ಜಿಲ್ಲಾ ನಾಯಕರು, ಜಿಲ್ಲಾ ಉಸ್ತುವಾರಿಗಳು, ಯುವಕರ ಕಣ್ಮಣಿ, ಎವರ್ಗ್ರೀನ್ ಹೀರೋ ಸಂತೋಷ್ ಲಾಡ್ ಅವರ ಒಂದು ನೇತೃತ್ವದಲ್ಲಿ ಈ ಸಮಾವೇಶ ನಡೀತಾ ಇರೋದು ಬಹಳ ಸಂತೋಷದ ವಿಷಯ ಬಂಧುಗಳೇ. ಅದರ ಜೊತೆಗೆ ನಮ್ಮ ADC ಮೇಡಮ್ ಅವರು ಮತ್ತು ಇವತ್ತು ಬಹುಶಃ ಯಾವಾಗ ಬಡವರ, ದೀನದಲಿತರ, ಶೋಷಿತರ ಇಂತಹ ಸಮಾವೇಶಗಳು ಯಾವಾಗ ನಡೀತಾವಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಬರ್ತಾವ ಅಂತ ಸಂದರ್ಭದಲ್ಲಿ ಮಾತ್ರ ಇಂತಹ ಸಮಾವೇಶಗಳು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ. ಅದು ಕೇವಲ ತೋರಿಕೆಗಾಗಿ ನಾವು ಸಮಾವೇಶ ಮಾಡೋದಿಲ್ಲ. ಜನರ ಪರವಾಗಿ, ಜನರ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ, ಜನರ ಏನು ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಪೂರಕವಾದಂಥ ವಾತಾವರಣ ಮಾಡಿ ಅವರ ಪರ ಸಮಾವೇಶಗಳನ್ನು ನಾವು ಮಾಡ್ತೀವಿ ಬಂಧುಗಳೇ. ಬಹುಶಃ ಹಿಂದೆ 4 ವರ್ಷ BJP ಸರ್ಕಾರ ಬಹಳ ಜಿಡ್ಡುಗಟ್ಟಿದಂತಹ, ಬಹಳ ನಿಷ್ಕ್ರಿಯವಾದಂತಹ ಸರ್ಕಾರ ನಾವು ನೋಡಿದ್ದೀವಿ. ಬಹುಶಃ ಯಾವ ಥರದ ಕಾರ್ಯಕ್ರಮಗಳು ಕಾಣಲಿಲ್ಲ. ಅವ್ರು ಮಾಡುವಂಥ ಕಾರ್ಯಕ್ರಮಗಳು ಬಡವರ ಪರ ಅಲ್ಲ, ಜನಪರ ಅಲ್ಲ. ಬಹಳ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಮಾತ್ರ ಅವ್ರ ಕಾರ್ಯಕ್ರಮಗಳು ನಡೀತಾವೆ. ಅದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಾತ್ರ ತೋರಿಕೆಗೆ ಮಾಡ್ತಾರೆ. ಆದ್ರೆ ಯಾವ ಒಂದು ಇಂಡಸ್ಟ್ರಿ ಕೂಡ ಇಲ್ಲಿ ಬರಲಿಲ್ಲ. ತೋರಿಕೆಗೆ ಬಹಳ ಅಷ್ಟು ದೊಡ್ಡ ವಾತಾವರಣ ಮಾಡುವಂತ ಕಾರ್ಯಕ್ರಮಗಳು ಯಾವತ್ತೂ ಕೊಡ್ಲಿಲ್ಲ. ಬಹುಶಃ ಜನರು ಅರ್ಥ ಬಿಟ್ಟಿದ್ರು. ಏನು 2013ರಿಂದ 2018ರವರೆಗೆ ಅದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಯುಗ. ಬಹುಶಃ ಎಂತೆಂಥ ಕಾರ್ಯಕ್ರಮಗಳು, ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ. ಈ ದೇಶದಲ್ಲಿ ಯಾರೊಬ್ರು, ಈ ರಾಜ್ಯದಲ್ಲಿ ಯಾರೊಬ್ರು ಕೂಡ ಹಸಿವಿನಿಂದ ಮಲಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಿ ಮಲಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅನ್ನಭಾಗ್ಯ ಕೊಟ್ಟಂತ ಮಹಾನ್ ನಾಯಕ ಅದು ಸಿದ್ದರಾಮಯ್ಯ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೇಕಾಗ್ತದೆ ಬಂಧುಗಳೇ. ಬಹುಶಃ ಬಡವರಲ್ಲಿ ಸಿದ್ದರಾಮಯ್ಯ ಅಂದ್ರೆ ಒಂಥರದ ಜೋಶು, ಓಶು. ಅದೇ ರೀತಿ ನಮ್ಮ ನಾಯಕ ಸಂತೋಷ್ ಲಾಡ್ ಅಂದ್ರೂ ಕೂಡ ಅಂಥದ್ದೇ ಜೋಶು, ಓಶು ಬರ್ತದೆ. ಬಹು ಪ್ರತಿಭೆಗಳುಳ್ಳಂಥ ಒಬ್ಬ ನಾಯಕ. ಯಾವುದೇ ತಗೊಳ್ರಿ, ಸಂಘಟನೆ ತಗೊಳ್ರಿ, ನಾವು ಸುಮಾರು 20,000 ಜನನ ಒಂದು ಆರ್ಗನೈಸ್ ಮಾಡಿ ಬಡವರನ್ನ ಕೂಡಿಸಿ ಅವ್ರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರು. ಭಾಳ ತರಾತುರಿಯಲ್ಲಿ ಅಷ್ಟು ಬೇಗ ಹೆಂಗೆ ಮಾಡ್ತೀರಿ ಅನ್ನುವಂಥದ್ದು ನನಗೆ ಒಂದು ಸ್ವಲ್ಪ ಸಮಯ ತೆಗೆದುಕೊಳ್ಬೇಕು ಅಂತ ಹೇಳಿದೆ. ಅದೇನು ತೊಂದರೆ ಇಲ್ಲ, ನಾ ಮಾಡೇ ಮಾಡ್ತೀನಿ ಅಂತೇಳಿ ಒಂದು 5 ದಿನದೊಳಗೆ ಇಂಥ ಆರ್ಗನೈಸ್ ಮಾಡುವಂಥ ಕೆಪಾಸಿಟಿ ಅದು ಸಂತೋಷ್ ಲಾಡ್. ಬಹುಶಃ ಭಾಳ ಖುಷಿ ಅನ್ನಿಸ್ತದೆ. ನಾನು ಆಗಲೇ ಹೇಳಿದ್ರಲ್ಲ, ಬಹು ಪ್ರತಿಭೆ ಉಳ್ಳಂಥ ಮುಖ. ಏನೇನು ಪ್ರತಿಭೆ ಇದೆ ಯಾವುದೇ ತಗೊಳ್ಳಿ, ಆರ್ಗನೈಸೇಷನ್ ತಗೊಳ್ಳಿ, ಎಲೆಕ್ಷನ್ ಮಾಡುವಂಥದ್ದು ತಗೊಳ್ಳಿ, ಸ್ಪೋರ್ಟ್ಸ್ ತಗೊಳ್ರಿ, ಯಾವುದೇ ಇಂಡಸ್ಟ್ರಿ ಲೈನ್ ತಗೊಳ್ರಿ, ಫಿಲ್ಮ್ ಇಂಡಸ್ಟ್ರಿ, ಯಾವ್ದು ಬೇಕಾದ್ರಲ್ಲಿ ಕೂಡ ಯಾವುದ್ರಲ್ಲಿ ಏನೋ ಕಡಿಮೆ ಇಲ್ಲ ಅಂತ ತೋರಿಸ್ತಾರೆ. ಇನ್ನೂ ಭಾಳ ಪ್ರತಿಭೆಗಳು ಅವರಲ್ಲಿದ್ದಾವೆ. ಎಲ್ಲವೂ ಕೂಡ ನಿಜಕ್ಕೂ ಅಂಥವರು ಈ ಜಿಲ್ಲಾ ಉಸ್ತುವಾರಿಗಳಾದ್ಮೇಲೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪಾದರಸದಂತೆ ಇಡೀ ಧಾರವಾಡ ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಕೂಡ ಬಹುಶಃ ಯಾವೊಬ್ಬ ನಾಯಕರು ಮಾಡಲಾರ್ದಂಥ ಕೆಲಸ ಇವತ್ತು ನಮ್ಮ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ನಾನು ಸಂತೋಷ್ ಲಾಡ್ ಅವ್ರು ಕೂತ್ಕೊಂಡಾರಂತೇಳಿ ಅವ್ರ ಮುಖಸ್ಥಿತಿಗೆ ಮಾತಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಇವತ್ತು ಬೂತ್ ಮಟ್ಟದಲ್ಲಿ ಜನರನ್ನು ಆರ್ಗನೈಸ್ ಮಾಡುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲಿ ಕೂಡ ಏನೇನು ಸ್ಕೀಮ್ಗಳದವನ್ನ ಪ್ರತಿ ವಾರನೂ ಕೂಡ ರಿವ್ಯೂ ಮಾಡುವಂಥದ್ದು
ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ, ಅನೇಕ ಜನರ ಒಂದು ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಮೇಲಿಂದ ಮೇಲೆ ಸರ್ಕಾರದ ಏನು ನಿರ್ದೇಶನ ಇದೆ ಅವೆಲ್ಲ ಕೆಲಸ ಮಾಡ್ತಾ ಇದೆ. ಬಹುಶಃ ಯಾವತ್ತೂ ಹಂಗೆ ನಮ್ಮ ಸರ್ಕಾರ ಜನರ ಬಳಿಗೆನೆ ನಮ್ಮ ಸರ್ಕಾರ ಹೋಗ್ತದೆ. ಸರ್ಕಾರದ ಬಳಿಗೆ ನೀವು ಹೋಗ್ಬೇಕಾಗಿಲ್ಲ. ನಮ್ಮ ಸರ್ಕಾರ ಜನರ ಬಳಿಗೆ ಹೋಗಿ ಜನರ ಸಮಸ್ಯೆಗಳನ್ನು ಸ್ಪಂದಿಸಿ ಅವರಿಗೆ ಪರಿಹಾರ ನೀಡುವಂತಹ ಕೆಲಸ ನಮ್ಮ ಸರ್ಕಾರ ನೀಡ್ತಾ ಇದೆ. ಬಹುಶಃ ಬಿಜೆಪಿಯವರು ಬೊಬ್ಬೆ ಹೊಡಿತಾ ಇದ್ರು, ಬಿಟ್ಟಿ ಭಾಗ್ಯ ಅಂತೇಳಿ. ಇಡೀ ದೇಶಕ್ಕೆ ಅಲ್ಲ, ಇಡೀ ವಿಶ್ವಕ್ಕೆ ಇವತ್ತು ಇಂತಹ ಅದ್ಭುತವಾದಂಥ 5 ಸ್ಕೀಮ್ಗಳನ್ನು ಕೊಡೋದ್ರ ಮೂಲಕ ಇಂಥ ಒಳ್ಳೆ ಆಡಳಿತ ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ವಿಸ್ಮಯವಾಗಿ ಎಲ್ಲರೂ ಕೂಡ ಈ ಜಗತ್ತೇ ನೋಡ್ತಾ ಇದೆ. ಬಹುಶಃ ಎಲ್ಲರೂ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ನಮಗೆ ಬಿಟ್ಟಿ ಭಾಗ್ಯ ಅಂತೇಳಿ ನಮಗೆ ಹೀಯಾಳಿಸಿದ್ರು, ಇವತ್ತು ಅವರೇ ಆ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಬೇರೆ ರೀತಿಯಲ್ಲಿ. ಇವತ್ತು ಅದಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅಣ್ಣ ಬಸವಣ್ಣನವರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಇಟ್ಕೊಂಡು ಸಾಮಾಜಿಕ ನ್ಯಾಯ ಕೊಡುವಂಥ ಕೆಲಸ ಮಾಡ್ತದೆ. ಯಾವತ್ತೂ ಕೂಡ ಈ ದೇಶದ ಸಂಪತ್ತು, ನೈಸರ್ಗಿಕ ಸಂಪತ್ತು ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕೊಳ್ಬೇಕು, ಪ್ರತಿಯೊಬ್ಬರಿಗೂ ಅನುಭವಿಸಬೇಕು ಅನ್ನುವಂಥದ್ದು ನಮ್ಮ ದೇಶದ, ನಮ್ಮ ಸರ್ಕಾರದ ಆಶಯ. ಆದರೆ ನೀವು ನೋಡಿದಿರಿ, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಇವತ್ತು ಅವರ ಆಡಳಿತದ ವೈಫಲ್ಯ ತಾವೆಲ್ಲ ನೋಡ್ತಾ ಇದ್ದೀರಿ. ಬಹುಶಃ ಮೊನ್ನೆ ತಾನೇ ನಾವು ನೋಡಿದಾಗ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ 56 ಲಕ್ಷ ಕೋಟಿ, 70 ವರ್ಷ ಆಡಳಿತ ನಡೆಸಿದಂಥ ಸರ್ಕಾರ 56 ಲಕ್ಷ ಕೋಟಿ ಇದ್ದಿದ್ದು, ಇವತ್ತು ಮೋದಿಯವರ 10 ವರ್ಷದಲ್ಲಿ 190 ಲಕ್ಷ ಕೋಟಿ ದೇಶದ ಮೇಲೆ ಮಾಡಿ ಎಲ್ಲರನ್ನ ಸಾಲಗಾರನಾಗಿ ಮಾಡಿದ್ದಾರೆ. ಇವತ್ತು ಹೇಳ್ತಾರೆ ನಮ್ಮ GDP ಚೆನ್ನಾಗಿದೆ, ಬಹಳ ವಿಶ್ವಕ್ಕೆ ಮಾದರಿಯಾಗಿದ್ವಿ, ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ವಗುರು ಆಗಿದ್ದೀವಿ. ಅದೇ ಇವರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಯಾವಾಗ ನಾವು ಬ್ರಿಟಿಷರು ಈ ದೇಶವನ್ನು ಬಿಟ್ಟೋಗಿದ್ರು, ಯಾವುದೇ ಒಂದು ಗುಂಡು ಸೂಜಿಯನ್ನು ಕೂಡ ತಯಾರು ಮಾಡುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ. ಇವತ್ತೇನಾದರೂ ವಿಶ್ವಗುರುಗೆ ಕಾರಣ ಅಂತಂದ್ರೆ ಅದು ನಮ್ಮ ನೆಹರು ಅವರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಅವರು ಕೊಟ್ಟಂತ ದೂರದೃಷ್ಟಿ ಇಟ್ಕೊಂಡು ಇವತ್ತು ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಈ ದೇಶವನ್ನು ಬಹಳ ಭವ್ಯವಾಗಿ ಮೆರೆಯುವಂತೆ ಮಾಡಿದ್ದು ಅದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ನಾವು. ಇವತ್ತು ನೋಡಿ, ಬಹಳ GST ಹಾಕಿ ದಿವಾಳಿ ಎಬ್ಬಿಸ್ಬಿಟ್ಟಿತ್ತು. ಎಲ್ಲ ಬಡವರ ಮೇಲೆ ಈ GST ಹೊರೆ, ಶ್ರೀಮಂತರಿಗೇನು ತೊಂದರೆ ಆಗ್ತಾ ಇಲ್ಲ. ಒಂದು ಸೋಪ್ ತಗೊಳ್ರಿ, ಒಂದು ಬ್ಲೇಡ್ ತಗೊಳ್ರಿ, ಯಾವ್ದು ಏನು ಬೇಕಾದ ಸಣ್ಣ ಸಣ್ಣ ಬಡವರು ಉಪಯೋಗಿಸುವಂಥದ್ರ ಮೇಲೆ GST ಹಾಕಿ ಇವತ್ತು ಬಡವರ ರಕ್ತ ಹೀರ್ತಾ ಇದ್ದಾರೆ. ಇವತ್ತು ಸುಮಾರು 4 ಲಕ್ಷ ಕೋಟಿ ನಮ್ಮ ತೆರಿಗೆ ವಸೂಲಿ ಮಾಡ್ತಾ ಇದ್ದಾರೆ. ದೇಶದಲ್ಲೇ 2ನೇ ರಾಜಧಾನಿ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ. ಆದರೆ ನಮಗೆ ಕೊಡಬೇಕಾದಂಥ GST, ನಮಗೆ ಕೊಡಬೇಕಾದಂಥ ಪಾಲು, ತೆರಿಗೆ ಪಾಲು ಇವತ್ತು ಗುಜರಾತಿಗೆ ತಗೊಂಡು ಹಾಕ್ತಾರೆ, ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾರೆ. ಕನಿಷ್ಠ 50% ಕೂಡ ಕೊಡುವಂಥ ಕೆಲಸ ಮಾಡಿಲ್ಲ, 20% ಕೊಡುವಂಥ ಕೆಲಸ ಮಾಡಿಲ್ಲ. ಇವತ್ತು ಆ ನಿಟ್ಟಿನಲ್ಲಿ ನಾವೆಲ್ಲ ಜಾಗೃತರಾಗಬೇಕಾಗ್ತದೆ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬಡವರು ಬಹಳ ಆರ್ಥಿಕ ಸಂಕಷ್ಟದಲ್ಲಿದ್ದರು, ಬಹಳ ತೊಂದರೆಯಲ್ಲಿದ್ದರು. ಇವತ್ತು ಯಾರು ಬಹಳ ಜನ ಮನೆ ಮಾರ್ಕೊಂಡ್ರು, ಹೊಲ ಮಾರ್ಕೊಂಡ್ರು, ಇದ್ದಂಥ ಆಸ್ತಿ ಪಾಸ್ತಿಗಳನ್ನು ಮಾರ್ಕೊಂಡು ರಸ್ತೆಗೆ ಬಂದಿದ್ದಾರೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎಷ್ಟೇ ಹೊರೆ ಆದರೂ ಕೂಡ, ಸರ್ಕಾರಕ್ಕೆ 50,000 ಕೋಟಿ ಹೊರೆ ಆದರೂ ಕೂಡ ಪರವಾಗಿಲ್ಲ, ನಾವು ನಮ್ಮ ಬಜೆಟ್ನಲ್ಲಿ ಅವರಿಗೆ ವಿಶೇಷವಾಗಿ 5 ಸ್ಕೀಮ್ಗಳನ್ನು ಕೊಡೋದ್ರ ಮೂಲಕ ಅವರ ಆರ್ಥಿಕ ಸಬಲೀಕರಣ ಮಾಡೋಣ ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ಅವ್ರನ್ನ ಮೇಲೆತ್ತುವಂಥ ಕೆಲಸ ಮಾಡಿತ್ತು. ನಾವು ಯಾರೂ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. 2 ತಿಂಗಳಲ್ಲಿ ಬಂದ್ ಮಾಡ್ತಾರೆ, 3 ತಿಂಗಳಲ್ಲಿ ಬಂದ್ ಮಾಡ್ತಾರೆ. ಈಗ ಮತ್ತೆ ಹೇಳ್ತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ, ಪಾರ್ಲಿಮೆಂಟ್ ಆದಮೇಲೆ ಇವರ ಸ್ಕೀಮ್ಗಳೆಲ್ಲ ಬಂದ್ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಯಾವ ಕಾರಣಕ್ಕೂ ಕೂಡ ನಮ್ಮ
ಯಾವುದೇ ರಾಜ್ಯದ ಅಭಿವೃದ್ಧಿಗೆ ಎಲ್ಲಿಯೂ ಕೂಡ ಹಣದ ಕೊರತೆ ಇಲ್ಲ. ಬಹಳ ಯಶಸ್ವಿಯಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಮತ್ತು ಸ್ಕೀಮ್ಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಬಹಳ ಯಾವ ರೀತಿ ನಮ್ಮ ಸರ್ಕಾರ ಈ ಯೋಜನೆಗಳ ಮುಖಾಂತರ ಈ ಧಾರವಾಡ ಜಿಲ್ಲೆಗೆ ಸುಮ್ಮನೆ ಹೇಳ್ತಾ ಇದ್ದಾರೆ ಬೋಗಸ್ ಅಂತೇಳಿ. ಇವತ್ತು ಇಲ್ಲಿ ಹೇಳ್ತೀನಿ, ಒಂದೇ ಒಂದು ಗೃಹಲಕ್ಷ್ಮಿ ಯೋಜನೆ ಧಾರವಾಡ ಜಿಲ್ಲೆಗೆ 3,54,437 ಫಲಾನುಭವಿಗಳು 354.43 ಕೋಟಿಗಳಷ್ಟು ಅನುದಾನ ಪಡೆದಿರುತ್ತಾರೆ. ಗೃಹ ಜ್ಯೋತಿ ಯೋಜನೆ ಧಾರವಾಡ ಜಿಲ್ಲೆಯ ಒಟ್ಟು 4,69,278 ಫಲಾನುಭವಿಗಳು 30.96 ಕೋಟಿಗಳಷ್ಟು ಅನುದಾನವನ್ನು ಪಡೆದಿರುತ್ತಾರೆ. ಇವತ್ತು ಶಕ್ತಿ ಯೋಜನೆ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 7.39 ಲಕ್ಷ ಫಲಾನುಭವಿಗಳು 149.64 ಕೋಟಿಗಳಷ್ಟು ಅನುದಾನ ಪಡೆದಿರುತ್ತಾರೆ. ಇವತ್ತು ಅನ್ನಭಾಗ್ಯ ಧಾರವಾಡ ಜಿಲ್ಲೆಯ ಒಟ್ಟು 3,37,117 ಫಲಾನುಭವಿಗಳು 112.39 ಕೋಟಿಗಳಷ್ಟು ಅನುದಾನ ಪಡೆದಿರುತ್ತಾರೆ. ಇವತ್ತು ಹೆಂಗೆ ನೀವು ಬೋಗಸ್ ಅಂತ ಹೇಳಲಿಕ್ಕೆ ಸಾಧ್ಯ ಐತಿ? ಇವತ್ತು ರಾಜ್ಯ ಮಟ್ಟದಲ್ಲಿ ಸಂತೋಷ್ ಲಾಡ್ ಅವರು ಮಾತಾಡುವಾಗ ಹೇಳ್ತಾರಲ್ಲ, ರಾಜ್ಯ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಆ ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದು. ಇವತ್ತು ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ, ಸಮಯದ ಅಭಾವ. ಈಗಾಗಲೇ ಲಾಡ್ ಸಾಹೇಬರು ಕೂಡ ಮಾತಾಡ್ತಾರೆ. ನಾನು ಕೂಡ ಇವತ್ತು ಸ್ಲಮ್ ಬೋರ್ಡ್ ಒಂದು ಚೇರ್ಮನ್ ಆಗಿ ಇವತ್ತು ನಾನು ಕೂಡ ಅಲ್ಲಿ ನೋಡಿದಾಗ ಹಿಂದೆ ನಮ್ಮ ರೇ ಪ್ರಾಜೆಕ್ಟ್ನಲ್ಲಿ ಕೇಂದ್ರ ಸರ್ಕಾರ 5 ಲಕ್ಷ ರೂಪಾಯಿ ಒಂದು ಮನೆ ಕೊಡ್ತಾ ಇತ್ತು. ಇವ್ರು ಬಂದ ಮೇಲೆ ದೊಡ್ಡದಾಗಿ ಹೌಸಿಂಗ್ ಫಾರ್ ಹಾಲ್ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಆದರೆ GST ಇಂದ ಮತ್ತೆ ಅದು ದುಡ್ಡನ್ನು ಕಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಸರ್ಕಾರ ನಿಮ್ಮ ಜೊತೆಗಿದೆ, ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತದೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳೋದ್ರ ಮೂಲಕ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅನಂತ ಧನ್ಯವಾದಗಳು. ಬಂಧುಗಳೇ, ದಯವಿಟ್ಟು ನೀವು ತಾಯಂದ್ರೆ ನಿಮ್ಮ ಸಂಕಟ ಏನು ಅಂತ ಮಾನ್ಯ ಜಿಲ್ಲಾಡಳಿತಕ್ಕೆ ಗೊತ್ತಿದೆ. ಅದಕ್ಕೋಸ್ಕರ ನೀವು ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು. ಎಲ್ಲರಿಗೆ ನಮಸ್ಕಾರ. ತಾಯಂದ್ರಗಳಲ್ಲಿ ಕ್ಷಮೆ ಇರಲಿ, ಯಾಕಂದ್ರೆ ಬಹಳ ಮಧ್ಯಾಹ್ನದಿಂದ ತಾವು ಬಹಳಷ್ಟು ಕಾಲ ಇಲ್ಲಿ ಕುಳಿತುಕೊಂಡಿದ್ದೀರಿ. ಜಾಸ್ತಿ ಸಮಯನ ತೊಗೊಳಕ್ ಹೋಗೋದಿಲ್ಲ. ವಿಶೇಷವಾಗಿ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು, ಹ್ಯಾಟ್ರಿಕ್ ಹೀರೋ, 3 ಬಾರಿ ಶಾಸಕರಾಗಿ ಇವತ್ತು ನಮ್ಮ ಸ್ಲಮ್ ಬೋರ್ಡಿನ ಚೇರ್ಮನ್ ಆಗಿ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸ್ನೇಹಿತರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯರವರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಕಾರ್ಪೊರೇಟರ್ಗಳೇ, ಅದೇ ರೀತಿಯಾಗಿ ಆಸೀನರಾಗಿರ್ತಕ್ಕಂಥ ಜಿಲ್ಲಾಡಳಿತ DC ಆಗಿರ್ತಕ್ಕಂಥ ದಿವ್ಯಾ ಅವರೇ, ನಮ್ಮ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಸೇರಿರ್ತಕ್ಕಂಥ ಅಕ್ಕ ತಂಗಿಂದ್ರೆ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಸ್ನೇಹಿತ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಇವತ್ತು ಕಳೆದ 8 ತಿಂಗಳಿಂದ ನಮ್ಮ ಸರ್ಕಾರ ಬಂದ ನಂತರ ಮಾಧ್ಯಮದವರು ಪದೇ ಪದೇ ನಮ್ಮ ಮೇಲೆ ಗುರಿ ಹಾರಿ ನಮ್ಮನ್ನು ಬಹಳಷ್ಟು ಪ್ರಶ್ನೆಗಳು ಬಿಜೆಪಿಯವರು ತಮ್ಮ ಮುಖಾಂತರ ಕೇಳಿಸ್ತಾನೆ ಇದ್ದಾರೆ. ಸರ್ಕಾರ ಬಂದು 8 ತಿಂಗಳಾಗಿದೆ, ಗ್ಯಾರಂಟಿಗಳಿಗೆ ರೊಕ್ಕ ಇಲ್ಲ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಬಿಜೆಪಿಯವರು ಇವತ್ತು ಇಲ್ಲಿ 20,000ಕ್ಕೂ ಹೆಚ್ಚು ನಮ್ಮ ಅಕ್ಕ ತಂಗಿಯಂದ್ರು, ತಾಯಂದ್ರು ಇಲ್ಲಿ ಬಂದು ನಮ್ಮ ಸರ್ಕಾರದ ಸಾಧನೆಯನ್ನು ತೋರಿಸೋದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದ್ರು ನಿಮ್ಮ ಮನೆಗೆ ದುಡ್ಡು ಮುಟ್ತಾ ಇದೆ ಎಲ್ಲೋ? ಕೈ ಎತ್ತರಿ ಎಲ್ಲರೂ. ದಯವಿಟ್ಟು ದಯಮಾಡಿ ಮಾಧ್ಯಮದವರು ಒಂದ್ಸಲಿ ಅಲ್ಲಿ ದಯಮಾಡಿ ಸಿದ್ದರಾಮಯ್ಯ ಅವರ ದುಡ್ಡು ನಿಮ್ಮ ಮನೆಗೆ ಮುಟ್ತಾ ಇದೆಲ್ಲ ಜೋರಾಗಿ ಹೇಳಿ. ಭಾರತ ದೇಶದ ಇತಿಹಾಸದಲ್ಲಿ ಯಾವುದೇ ರಾಜ್ಯ ಇಡೀ ಭಾರತ ದೇಶದಲ್ಲಿ 58,000 ಕೋಟಿ ರೂಪಾಯಿ ಬಡವರಿಗೆ ಮನೆಗೆ ಮುಟ್ತಕ್ಕಂತ ಕಾರ್ಯಕ್ರಮ ಭಾರತ ವಹಿಸ್ತೀನಿ ನಿಮಗೆ. ಅದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯಂದ್ರು ಸಾಕ್ಷಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ.
ಇವತ್ತು ಮಾಧ್ಯಮದವರು ಇಲ್ಲಿದ್ದಾರೆ. ಇವತ್ತು ನಾನು ನೋಡ್ತಾ ಇದ್ದೀನಿ, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬರು 80 ಕೋಟಿ ಜನಕ್ಕೆ ನಾವು ಅನ್ನವನ್ನು ಹಾಕ್ತಾ ಇದ್ದೀವಿ, ಅನ್ನವನ್ನು ಕೊಡ್ತಾ ಇದ್ದೀವಿ, ಮೋದಿ ಅವರ ಗ್ಯಾರಂಟಿ ಅಂತ ತಾವು ಹೇಳ್ತಾ ಇದ್ದಾರೆ. ಅದ್ರಿಗೆ ತಪ್ಪೇನಿಲ್ಲ. ಆದ್ರೆ ಮಾಧ್ಯಮ ಸ್ನೇಹಿತರಲ್ಲಿ ತಾವು ಈ ಆಹಾರ ಭದ್ರತೆ ಕಾನೂನು ತಂದಿರ್ತಕ್ಕಂಥವ್ರು ಯಾರು? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ದಯವಿಟ್ಟು ಇದನ್ನ ಜನಕ್ಕೆ ಹೇಳ್ಬೇಕು. ಇದು ಹಿಂದೆ ಇರ್ತಕ್ಕಂಥ UPA ಸರ್ಕಾರ, ಮನಮೋಹನ್ ಸಿಂಗ್ ಅವರ ಸರ್ಕಾರ, ಸೋನಿಯಾ ಗಾಂಧಿ ಅವರ ಸರ್ಕಾರ, ಆ ಕಾಲದಲ್ಲಿ ಆಹಾರ ಭದ್ರತೆ ಕಾನೂನು, ಫುಡ್ ಸೆಕ್ಯೂರಿಟಿ ಬಿಲ್ ತಂದು ದೇಶದಲ್ಲಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾರು ಬಡವರು ಹಸುವಿನಿಂದ ಮಲಗಕೂಡದು ಅಂತ ಹೇಳಿ 1,10,000 ಕೋಟಿ ಕೇಂದ್ರ ಸರ್ಕಾರದ ದುಡ್ಡು ಹಣಕಾಸು ಬಡವರು ಕೊಡೋದ್ರ ಮುಖಾಂತರ ಎಲ್ಲರಿಗೆ 2 ರೂಪಾಯಿ ಕೆಜಿ ನಂಗೆ ಅಕ್ಕಿ ಇಡೀ ಭಾರತ ದೇಶ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಮ್ಮ UPA ಸರ್ಕಾರ. ತಾವಲ್ಲ, ದಯವಿಟ್ಟು ತಾವು ಮೋದಿ ಗ್ಯಾರಂಟಿ ಅಂತ ಅದರಲ್ಲಿ ಬರಿ ಕೊಡ್ದಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಅದಷ್ಟೇ ಅಲ್ಲ, RTA ತಂದ್ವಿ, ರೈಟ್ ಟು ಎಜುಕೇಶನ್ ತಂದ್ವಿ. ಹೋಗಿ ಕೇಳಿ, ಇವತ್ತು ರೈಟ್ ಟು ಎಜುಕೇಶನ್ ಬಗ್ಗೆ ಬಿಜೆಪಿ ಅವರು ಚಕಾರ ಅಂತ ಅದ್ರ ಬಗ್ಗೆ ಮಾತನಾಡೋದಿಲ್ಲ. ಕೇಂದ್ರದಲ್ಲಿ ನಾವು ತಂದಿರತಕ್ಕಂಥ ಪ್ರೋಗ್ರಾಮ್ ನರೇಗಾ, ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಅಂತ ಕಾರ್ಯಕ್ರಮದಲ್ಲಿ ಇವತ್ತು ಭಾರತ ದೇಶದಲ್ಲಿ 27 ಕೋಟಿ, ಭಾರತ ದೇಶದಲ್ಲಿ 27 ಕೋಟಿ ಜನರು ಇವತ್ತು ನರೇಗಾದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ ನಲ್ಲಿ ಬಹಳ ಜೋರಾಗಿ ಹೇಳಿದ್ರು, 70 ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಜನರಿಗೆ ಕುಣಿ ತೋಡಲಿಕ್ಕೆ ಇಟ್ಟಿದ್ದಾರೆ, ನಾನು ಸಂಪೂರ್ಣವಾಗಿ ನರೇಗಾ ಕಾರ್ಯಕ್ರಮನ ಮುಚ್ಚಾಕ್ತೀನಿ ಅಂತ ಹೇಳಿ, मैं चौके के डंक पे कहता हूं कि मैं 70 साल का जो कांग्रेस का दिया हुआ यह कार्यक्रम है खड्डा खोदने का, उसको जरूर बंद करूंगा ಅಂತ ಹೇಳಿದ್ರು. ಖುಷಿ ಆಯ್ತು ನಮಗೆ, ಯಾಕಂದ್ರೆ ನರೇಗಾ ಕಾರ್ಯಕ್ರಮ ಬಂದ್ ಮಾಡಿ ಬಹಳ ಏನೋ ಹೊಸ ಕಾರ್ಯಕ್ರಮ ಮಾಡಬಹುದು ಅಂತ ಹೇಳಿದ್ರು. ಇವತ್ತು ಅದೇ ಬಿಜೆಪಿ ಕೇಂದ್ರ ಸರ್ಕಾರ ಕಳೆದ 5 ವರ್ಷದಲ್ಲಿ 22 ಕೋಟಿ ಇರ್ತಕ್ಕಂಥ ಜನಸಂಖ್ಯೆ ಇವತ್ತು 27 ಕೋಟಿಗೆ ಹೋಗಿದೆ. ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಏನು ಪಾಪ ಯತೀಂದ್ರ ಅವ್ರು ಇಲ್ಲಿ ಬರ್ತಾರೆ, ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಾರೆ. ಪ್ರಹ್ಲಾದ್ ಜೋಶಿ ಸಾಹೇಬರು ತಾವು ಏನೋ ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತನಾಡ್ತೀರಿ, ತಾಲಿಬಾನ್ ಸರ್ಕಾರ, ಅಫ್ಘಾನಿಸ್ತಾನ ಸರ್ಕಾರ, ಪಾಕಿಸ್ತಾನ ಸರ್ಕಾರ ಅಂತ ತಾವೇನ್ ಹೇಳ್ತೀರಿ? ಇದ್ರ ಬಗ್ಗೆ ದಯವಿಟ್ಟು ಉತ್ತರವನ್ನು ಕೊಡಿ. ಇಲ್ಲಿ ಹೆಣ್ಮಕ್ಳು ಇದ್ದೀರಿ, ಭಾರತ ದೇಶದಲ್ಲಿ 20 ರೂಪಾಯಿ 40 ರೂಪಾಯಿ ಕೂಲಿ ಸಿಗ್ತಾ ಇತ್ತು, ಗಂಡಾಳಿಗೆ ಹೆಣ್ಣಾಳಿಗೆ 20 ರೂಪಾಯಿ 40 ರೂಪಾಯಿ ಕೂಲಿ ಸಿಗ್ತಾ ಇತ್ತು. ಇವತ್ತು 27 ಕೋಟಿ, ವಿಶೇಷವಾಗಿ ಯಾರಿಗೆ ಕೆಲಸ ಇಲ್ಲ, ಕೈಗೆ ಕೆಲಸ ಇರತಕ್ಕಂತ, ಕೆಲಸ ಕೊಡ್ತಕ್ಕಂಥ ಕಾರ್ಯಕ್ರಮ 27 ಕೋಟಿ ಇಡೀ ಭಾರತ ದೇಶದಲ್ಲಿ ಕೆಲಸ ಮಾಡತಕ್ಕಂತ ನರೇಗಾ ವರ್ಕರ್ಸ್ಗೆ ಇವತ್ತು ನೇರವಾಗಿ ಮನೆಗೆ ಹೋಗಿ 320 ರೂಪಾಯಿ ಮುಟ್ತಕ್ಕಂಥ ಕಾರ್ಯಕ್ರಮ ಯಾವ ಪಕ್ಷ ಮಾಡಿಲ್ಲ. ಅದು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ದಯಮಾಡಿ ಕೇಳಿ, ಈ ವಿಮೆನ್ ರಿಸರ್ವೇಶನ್ ಬಿಲ್, ಇದೆಲ್ಲ ತಾಯಂದ್ರು ತಾವಿದ್ದೀರಿ. ಇವತ್ತು ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ 50% ರಿಸರ್ವೇಶನ್ ಕೊಡೋದ್ರ ಮುಖಾಂತರ ಈ ದೇಶದ ಎಲ್ಲಾ ತಾಯಂದ್ರು ರಾಜಕೀಯದಲ್ಲಿ ಭಾಗವಹಿಸಬೇಕಂತ ಹೇಳಿ ಕಾನೂನು ತಂದಿರತಕ್ಕಂಥದ್ದು ಪುನಃ ಕಾಂಗ್ರೆಸ್ ಪಕ್ಷ. ಅದೇ ರೀತಿಯಾಗಿ ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟ್ ನಲ್ಲಿ 33% ರಿಸರ್ವೇಶನ್ ಆಗ್ಬೇಕಂತ ಹೇಳಿ ನಮ್ಮ ಸರ್ಕಾರ ಆಗ್ಲೇ ಮೇಲೆ ಮನೆಗೆ ಕಳಿಸಾಗಿದೆ. ರಾಜ್ಯಸಭೆಯಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ. ಬಿಜೆಪಿ ಸರ್ಕಾರ ಬಂದು 10 ವರ್ಷ ಆಯ್ತು, ಇವತ್ತುವರೆಗೆ ವಿಮೆನ್ ರಿಸರ್ವೇಶನ್ ಬಿಲ್ ಬಗ್ಗೆ ಚಕಾರ ಅಂತ ಮಾತನಾಡ್ತಿಲ್ಲ. ಮಾಧ್ಯಮ ಮಿತ್ರರು ದಯವಿಟ್ಟು ಈ ಪ್ರಶ್ನೆಯವ್ರನ್ನ ಕೇಳಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ. ಪೆಟ್ರೋಲ್ ಸಬ್ಸಿಡಿ ಏನು ಮನಮೋಹನ್ ಸಿಂಗ್ ಅವ್ರಿಗೆ ತಾವು ಬೈತಾ ಇದ್ರಿ, ಇವತ್ತು ದಯಮಾಡಿ ಮಾಧ್ಯಮದವರು 2004 ಇಸ್ವಿಯಿಂದ 2014 ಇಸ್ವಿವರೆಗೆ ನಾವು ಖರೀದಿ ಮಾಡಿರ್ತಕ್ಕಂಥ ಆಯಿಲ್ ಪರ್ ಬ್ಯಾರೆಲ್ $108 ಇತ್ತು. $108 ನಾವು ಖರೀದಿ ಮಾಡಿ ನಾವು 80 ರೂಪಾಯಿಗೆ 56 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ಗಳನ್ನ ಕೊಟ್ವಿ. ಇವತ್ತು ಸತತವಾಗಿ ಬಿಜೆಪಿ ಸರ್ಕಾರ ಬಂದ ನಂತರ ಕೇವಲ $80 ಖರೀದಿ ಮಾಡಿ ಇವತ್ತು ಅವರು ನಮಗೆ 100 ರೂಪಾಯಿ 101 ರೂಪಾಯಿನಲ್ಲಿ ಡೀಸೆಲ್ ಪೆಟ್ರೋಲ್ಗಳನ್ನ ಕೊಡ್ತಾ ಇದ್ದಾರೆ. ಗ್ಯಾಸ್ ಸುಮಾರು 1000 ರೂಪಾಯಿನಲ್ಲಿ ಕೊಡ್ತಾ ಇದ್ದಾರೆ. ನಾವು ಗ್ಯಾಸ್ 450 ರೂಪಾಯಿನಲ್ಲಿ ಕೊಡ್ತಾ ಇದ್ವಿ. ಯಾಕೆ ಕೊಡ್ತಾ ಇದ್ವಿ ಅಂತಂದ್ರೆ, ದಯವಿಟ್ಟು ಮಾಧ್ಯಮದವ್ರಿಗೆ ಇದೀರಿ, ಪ್ಲೀಸ್, ಮನಮೋಹನ್ ಸಿಂಗ್ ರವರು 3,50,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ರು. ವರ್ಷಕ್ಕೆ
ಸುಮಾರು 80ರಿಂದ 90 ಸಾವಿರ ಕೋಟಿ ಸಬ್ಸಿಡಿ ಕೊಡೋದ್ರ ಮುಖಾಂತರ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟಿದ್ದಕ್ಕೆ ನಾವು $108 ಬ್ಯಾರೆಲ್ ಖರೀದಿ ಮಾಡಿದ್ರು ಕೂಡ ನಮಗೆ 50 ರೂಪಾಯಿ 60 ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಯಾಕೆ ಸಿಗ್ತಾ ಇತ್ತು ಅಂತಂದ್ರೆ ಇದು ಮನಮೋಹನ್ ಸಿಂಗ್ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದಕ್ಕೆ ದಯವಿಟ್ಟು ಮಾಧ್ಯಮದವರು ನೀವು ಈ ಪ್ರಶ್ನೆ ಬಿಜೆಪಿ ಅವರಿಗೆ ಕೇಳಬೇಕು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ಯಾರು ಕೇಳಬೇಕು ಅವರಿಗೆ ಎಲ್ಲರಿಗಿನ ಮುಂಚಿತವಾಗಿ ಇವತ್ತೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಬಗ್ಗೆ ನಾವು ಮಾತನಾಡ್ತೀವಿ. ಇಡೀ ಭಾರತ ದೇಶದಲ್ಲಿ ಉಳುವನೆ ಒಡೆಯುವಂತ ಕಾರ್ಯಕ್ರಮ ತರೋದ್ರ ಮುಖಾಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಡೀ ಭಾರತ ದೇಶದ ಬಡವರಿಗೆ ನೇರವಾಗಿ ಅವರಿಗೆ ಕೈಗೆ ಭೂಮಿ ಮುಟ್ತಕ್ಕಂಥ ಕೆಲಸ ಮಾಡಿರೋದು ಬೇರೆ ಯಾರಲ್ಲ, ಕಾಂಗ್ರೆಸ್ ಪಕ್ಷ. ಎಲ್ಲರಿಗಿಂತ ಹೆಚ್ಚಾಗಿ 20 ಪಾಯಿಂಟ್ ಪ್ರೋಗ್ರಾಮ್, ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಈ ನಿಮ್ಮ ಮಾಸಾಸನಗಳು ಏನ್ ಸಿಗ್ತಾ ಇದಾವೆ ಇದೆಲ್ಲ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ. ಬಿಜೆಪಿ ಅವರು ಯಾರು ಒಂದು ಹೊಸ ಕಾರ್ಯಕ್ರಮ ನೇರವಾಗಿ ಬಡವರಿಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಮಾಡಿಲ್ಲ. ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಮೋದಿ ಅವರು ಹೇಳ್ತಾ ಇದ್ರು, ನಮಗೆ ಅಧಿಕಾರಕ್ಕೆ ಬಂದ್ರೆ ಭಾರತ ದೇಶದಲ್ಲಿ ನಾವು ಮೊದಲನೇ ಸಾರಿಗೆ ಅಧಿಕಾರಕ್ಕೆ ನನಗೆ ತನ್ನಿ, ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವತ್ತು ಮಾತನಾಡ್ತಾ ಇಲ್ಲ. ಎರಡನೇದು, ರೈತರ ಆದಾಯವನ್ನ ನಾನು ದುಗುಣಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಇವತ್ತು ಬಿಜೆಪಿ ಅವರು ಮಾತನಾಡ್ತಾ ಇಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ನಾನು 100 ಸ್ಮಾರ್ಟ್ ಸಿಟಿಯನ್ನು ಮಾಡ್ತೀನಿ ಅಂತ ಹೇಳಿದ್ರು. 100 ಹೊಸ ಸ್ಮಾರ್ಟ್ ಸಿಟಿ ಮಾಡ್ತೀನಿ, ಬುಲೆಟ್ ಟ್ರೈನ್ಗಳನ್ನ ಬಿಡ್ತೀವಿ. ಯಾರು ಹೇಳ್ತಾ ಇದ್ರು, ಮಂಗಳೂರಿನಲ್ಲಿ 6 ಗಂಟೆಗೆ 8 ಗಂಟೆ ಟ್ರೈನಿಂಗ್ 10 ಗಂಟೆ ಬೆಂಗಳೂರಿಗೆ ಬಂದ್ ಕೆಲಸ ಮುಗಿಸಿ ಮತ್ ಮನೆಗೆ ಹೋಗಿ ಊಟ ಮಾಡಿ ಫ್ಯಾಮಿಲಿ ಜೊತೆ ಮಲಗ್ಬಿಡೋದು ಅಂತ ಹೇಳಿ. ನಾನು ಟ್ರೈನ್ ಟಿಕೆಟ್ ತಗೊಂಡು ಬಹಳ ವರ್ಷ ಆಯ್ತು, 10 ವರ್ಷ ಆಯ್ತು. ಬುಲೆಟ್ ಟ್ರೈನ್ ಇನ್ನೂ ಸಿಗೋಲ್ಲ ನಮ್ಮ ಕೈಗೆ. ಏನು ಭಾಷಣ, ಯಾವುದೇ ರೈಲ್ವೆ ಟ್ರೈನ್ನಾಗ ಏನಾರ ತೊಂದರೆ ಆದ್ರೆ ಫೋನ್ ಮಾಡಿಬಿಟ್ರೆ ನೇರವಾಗಿ ನರೇಂದ್ರ ಮೋದಿ ಅವರು ಫೋನ್ ಸ್ವೀಕಾರ ಮಾಡ್ತಾರೆ, ತಾಕೀತು ಕೊಟ್ಬಿಡ್ತಾರೆ. ನೇರವಾಗಿ ಫೋನ್ ಟ್ರೈನ್ನಾಗ ಏನೋ ತೊಂದರೆ ಆದ್ರೆ ಅಲ್ಲಿಂದ ಅಲ್ಲಿಗೆ ಬಗೆಹರಿಸ್ಬಿಡ್ತಾರೆ. ಒಂದೇ ಭಾರತ್ ನಮ್ಮಲ್ಲಿರ್ತಕ್ಕಂಥ 13,000 ಟ್ರೈನ್ಗಳಲ್ಲಿ ಕೇವಲ 24 ಟ್ರೈನ್ಗಳನ್ನ ಪ್ರಾರಂಭ ಮಾಡಿ ಇಡೀ ದೇಶಕ್ಕೆ ಒಂದೇ ಭಾರತ್ ಅಂತ ಹೇಳಿ ಪಬ್ಲಿಸಿಟಿ ಕೊಡ್ತಕ್ಕಂಥದ್ದನ್ನ ದಯವಿಟ್ಟು ತಾವು ಮಾಧ್ಯಮದವರು ಅವರಿಗೆ ಪ್ರಶ್ನೆ ಮಾಡಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕೆ ಹೇಳ್ತಾ ಇದೀವಿ ಮಾತಂತಂದ್ರೆ, ರುಪಿ ವರ್ಸಸ್ ಡಾಲರ್ ನಮ್ಮ ಬಿಜೆಪಿ ಅಧ್ಯಕ್ಷರಿದ್ರು, ಯಾರು ನವೀನ್ ಕಟೀಲ್ ರವರು ಏನ್ ಹೇಳಿದ್ರು ಅಂತಂದ್ರೆ ಜನಕ್ಕವರು, ಮೋದಿ ಅವರಿಗೆ ನೀವು ಅಧಿಕಾರಕ್ಕೆ ತಂದ್ಬಿಡಿ, ಡಾಲರ್ನ ಕೇವಲ 30 ರೂಪಾಯಿ 40 ರೂಪಾಯಿ ಖರೀದಿ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ರು. ಕೇವಲ ಅಧಿಕಾರ ತಂದ್ಬಿಡಿ, ಮೋದಿ ಅವರಿಗೆ 50 ರೂಪಾಯಿ 30 ರೂಪಾಯಿ 40 ರೂಪಾಯಿ ಡಾಲರ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಬಿಜೆಪಿ ಅವರೇ 2014 ಇಸ್ವಿಯಲ್ಲಿ 56 ರೂಪಾಯಿ ಡಾಲರ್ ಇತ್ತು, ಇವತ್ತು 84 ರೂಪಾಯಿ ಆಗೈತೆ. ಶೇಕಡ 43% ಕೇವಲ 10 ವರ್ಷದಲ್ಲಿ. ನಾವು ಭಾರತ ಈ ದೇಶದ ಇತಿಹಾಸದಲ್ಲಿ 1947 ಇಸ್ವಿಲಿಂದ ಹಿಡಿದು ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲರೂ ಕೆಲಸ ಮಾಡಿದ್ರು, ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಬಂದ್ರು. ನಾವು ಕೇವಲ 70 ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥದ್ದು 56 ರೂಪಾಯಿಗೆ $1 ಆಗಿದ್ರೆ, ನೀವು ಕೇವಲ 9 ವರ್ಷದಲ್ಲಿ ಬಂದು ಇವತ್ತು ಡಾಲರ್ ಯಾವ ಮಟ್ಟಕ್ಕೆ ಹೋಗಿದೆ, ಇದ್ರ ಬಗ್ಗೆ ದಯವಿಟ್ಟು ಚರ್ಚೆ ಆಗ್ಬೇಕು. ಇದ್ರ ಬಗ್ಗೆ ಚರ್ಚೆ ಆಗಿ ಚುನಾವಣೆ ಬಂದಾಗ, ಚುನಾವಣೆಗೆ ಚರ್ಚೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಇಂಥ ಒಂದು ಮಾತುಗಳನ್ನ ನಾವು ಜಾಸ್ತಿ ಆಡಬೇಕು. ಅದಕ್ಕೆ ಮಾಧ್ಯಮದವರು ದಯವಿಟ್ಟು ನಾವು ಈ ಪ್ರಶ್ನೆನ ಬಿಜೆಪಿಯವರಿಗೆ ಕೇಳಿ ಅಂತ ಹೇಳಿ ತಮ್ಮಲ್ಲಿ ಕಳಿಕಳಿಯ ಮನವಿಯನ್ನು ಮಾಡ್ಕೊಳ್ತೀವಿ. ಎಲ್ಲರಿಗಿಂತ ಹೆಚ್ಚಾಗಿ ಕೇವಲ 100 ದಿನಗಳಲ್ಲಿ ಅಧಿಕಾರಕ್ಕೆ ಬಂದ್ರೆ ಎಲ್ಲರ ಬಡವರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಇವತ್ತು. ದಯಮಾಡಿ ವಿಜೇಂದ್ರ ಅವರೇ, ತಾವು ಬಂದು ನಮ್ಮ ಸರ್ಕಾರ ಬೀಳ್ತದೆ ಅಂತ ಹೇಳ್ತಾ ಇದ್ದೀರಿ, ದಯಮಾಡಿ ಇನ್ನಾದ್ರೂ ಜನರು ಕಾಯ್ತಾ ಇದ್ದಾರೆ. ಮೋದಿ ಅವರೇ, ಅಮಿತ್ ಶಾ ಅವರೇ, ತಾವು ಮಾತನ್ನು ಕೊಟ್ಟಿದ್ರಿ, 15 ಲಕ್ಷ ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕಿ ಜನ್ಧನ್ ಯೋಜನಾ ಮಾಡ್ತೀವಿ. 26-28 ಕೋಟಿ ಜನರು ಅಕೌಂಟ್ಗಳನ್ನ ತೆಗೆದ್ರು. ಇವತ್ತು ಒಬ್ಬರು ಅಕೌಂಟ್ ನಲ್ಲಿ ಒಂದು 50 ರೂಪಾಯಿನೂ ಹಾಕಿಲ್ಲ. ಇರ್ತಕ್ಕಂಥ ಎಲ್ಲ ಅಕೌಂಟ್ಗಳು ಇವತ್ತು ಕ್ಲೋಸ್ ಆಗಿದ್ದಾವೆ. ಮಾಧ್ಯಮದವರು ಈ ಪ್ರಶ್ನೆ ಅವರಿಗೆ ಕೇಳಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ರಿಪೋರ್ಟ್ ಇದೆ, WHO ರಿಪೋರ್ಟ್ ಇದೆ, ಸುಮಾರು ಈ ದೇಶದಲ್ಲಿ 47 ಲಕ್ಷ ಜನ ಜೀವವನ್ನು ಕಳ್ಕೊಂಡ್ರು. ಆದ್ರೆ ಕೇಂದ್ರ ಸರ್ಕಾರದ ರಿಪೋರ್ಟ್ ತೋರಿಸ್ತಕ್ಕಂಥದ್ದು ಕೇವಲ 4,70,000 ಅಂತ ಹೇಳಿ. ಇದ್ರ ಬಗ್ಗೆನೂ ಚರ್ಚೆ ಆಗ್ಬೇಕು. ಕೋವಿಡ್ ಬಂದಾದ್ಮೇಲೆ ಈ ದೇಶದಲ್ಲಿ ಒಂದು ರಿಪೋರ್ಟ್ ಇಲ್ಲ. ದಯಮಾಡಿ ಮಾಧ್ಯಮದವರಿಗೆ
ಈ ವೇದಿಕೆ ಮುಖಾಂತರ ಮನವಿಯನ್ನು ಮಾಡಿಕೊಳ್ತೀನಿ. ಇದ್ರ ರಿಪೋರ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬಿಜೆಪಿ ಅವರು ಕೊಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಏನೋ ಇವತ್ತು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ. ಇರ್ತಕ್ಕಂಥ ಮುಂಡ್ರಾ ಪೋರ್ಟ್ ನಲ್ಲಿ ಗುಜರಾತ್ ನಲ್ಲಿ ಸುಮಾರು 30,000 ಕೋಟಿ ಹೊರತು ಇದು ಡ್ರಗ್ಸ್ ಸೀಸ್ ಆಗಿದೆ. ಎಲ್ಲಿ ಮಾಹಿತಿನೇ ಇಲ್ಲ ಇದರ ಬಗ್ಗೆ. 30,000 ಕೋಟಿ ವರ್ತ್, 30,000 crores worth drugs has been seized in this country. Today this is not an issue. Today unfortunately this is not an issue at all. ಇಶ್ಯೂ ಯಾವತ್ತು ಬಂತು ಯಾವತ್ತು ಹೋಯಿತು ಗಾಯವಿಲ್ಲ. ಅದಕ್ಕೆ ದಯಮಾಡಿ ತಾವು ಮಾಧ್ಯಮದವರು ಇದ್ರ ಬಗ್ಗೆ ವಿಜೇಂದ್ರ ಅವರಿಗೆ ಕೇಳಿ, ಅಶೋಕ್ ಅವರಿಗೆ ಕೇಳಿ, ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳಿ, ಬಿಜೆಪಿ ಅವರಿಗೆ ನಿಮ್ಮ ಆಡಳಿತದಲ್ಲಿ ಕೇವಲ ಒಂದೇ ಒಂದು ಪೋರ್ಟ್ ನಲ್ಲಿ 30,000 ಕೋಟಿ ಪಾಬ್ಲೋಸ್ ಎಸ್ಕೋಬಾರ್ ಅಂತ ಇದ್ದ. ಅವನು ಇಡೀ ಜೀವನದಲ್ಲಿ ಡ್ರಗ್ ಮಾಫಿಯಾ ಮಾಡಿ ಬಹಳ ದೊಡ್ಡ ಸೌಕಾರ. ಅವನು 50 ವರ್ಷ ಡ್ರಗ್ ಮಾಫಿಯಾ ಮಾಡಿದ್ರು ಕೂಡ ಅವನು 30,000 ಕೋಟಿ ನೋಡಲಿಲ್ಲ. ಕೇವಲ ಮುಂಡ್ರಾ ಪೋರ್ಟ್ ನಲ್ಲಿ ಒಂದೇ ವರ್ಷದಲ್ಲಿ 30,000 ಕೋಟಿ ಡ್ರಗ್ಸ್ ಸೀಸ್ ಆಗುತ್ತೆ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ, ಚಕಾರ ಅಂತ ಮಾತಿಲ್ಲ. ಅದಕ್ಕೆ ದಯಮಾಡಿ ಬಿಜೆಪಿ ಅವರು ನಮ್ಮ ಮೇಲೆ ಏನು ಬಹಳ ದೊಡ್ಡ ಪ್ರಹಾರಗಳನ್ನ ಮಾಡ್ತೀರಿ, ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬಂದ್ರೆ ನಾವು ನಿಮ್ ಜೊತೆ ನೇರವಾಗಿ ಮಾತನಾಡ್ತೀವಿ. ಚರ್ಚೆಗೆ ನಾವು ರೆಡಿ ಇದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ. 2019ರಿಂದ 2021 ಇಸ್ವಿ ದಯಮಾಡಿ ಮಾಧ್ಯಮದವರು ಕೇಳಿಸ್ಕೋಬೇಕು. 2019ರಿಂದ ಹಿಡಿದು 2021 ಇಸ್ವಿ 2 ವರ್ಷದಲ್ಲಿ 13,47,000 ನಮ್ಮ ಅಕ್ಕ ತಂಗಿಯಂದ್ರು ಈ ದೇಶದಲ್ಲಿ ಗಾಯವಾಗಿದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ. ಅದ್ರ ಬಗ್ಗೆ ಅದಾದ ನಂತರ ಇದು ನಾನು ಯಾವ್ದು ಹೇಳ್ತಾ ಇಲ್ಲ, ಇದು ಕೇಂದ್ರ ಸರ್ಕಾರದ ಇರ್ತಕ್ಕಂಥ NCRB ರಿಪೋರ್ಟ್, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದು. ಅದಾದ್ಮೇಲೆ ಈ ರಿಪೋರ್ಟೇ ತೋರಿಸ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ? ಅದಕ್ಕೆ ದಯಮಾಡಿ ಬಿಜೆಪಿಯ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತೀನಿ, ಇಂಥದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಬಹಳ ದೊಡ್ಡ ಬಿಜೆಪಿಯವರು ಹರಪಟ ನೋಡ್ಬೇಕು. ಏನು ವಿಶ್ವಗುರು ವಿಶ್ವಗುರು ಅಂತ ಹೇಳ್ತೀರಿ. ಭಾರತ ದೇಶದಲ್ಲಿ ಪಾಸ್ಪೋರ್ಟ್ನ 2,32,000 ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. 2,32,000 ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಅದರಲ್ಲಿ 23,000 ಜನ ಗುಜರಾತ್ನವರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ ನಾವು? ಅದಕ್ಕಿಂತ ಹೆಚ್ಚಾಗಿ ಏನು ಎಲ್ಲ ಹೊರ ದೇಶದಲ್ಲಿ ಹೋದ್ರೆ ಬಹಳ ದೊಡ್ಡದು ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 17 ಲಕ್ಷ ಜನ ಬೇರೆ ದೇಶದ ಸಿಟಿಸನ್ಶಿಪ್ ನ ತಗೊಂಡಿದ್ದಾರೆ. ಮಾಧ್ಯಮದವರೇ, ಬಿಜೆಪಿಯವರನ್ನ ಇದ್ರ ಬಗ್ಗೆ ಚರ್ಚೆಗೆ ಕೇಳಿ. 17 ಲಕ್ಷ ಜನ ಕಳೆದ ಈ 9 ವರ್ಷದಲ್ಲಿ ಈ ದೇಶದ ಸಿಟಿಸನ್ಶಿಪ್ ಅನ್ನು ಬಿಟ್ಟು ಬೇರೆ ದೇಶದ ಸಿಟಿಸನ್ಶಿಪ್ ಅನ್ನು ತಗೊಂಡಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ. BSNL ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಏನು ಮೋದಿ ಅವರು ಬಂದ್ಬಿಟ್ರೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಹಂಗೆ ಉದ್ಧಾರ ಆಗ್ಬಿಡ್ತವೆ ಅಂತ ಹೇಳ್ತಾ ಇದ್ರು. ಇವತ್ತು BSNL ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳಿ ನಾವು ಒಂದ್ಸಲಿ ಯೋಚನೆ ಮಾಡತಕ್ಕಂಥದ್ದಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ. ರಾಹುಲ್ ಗಾಂಧಿ ಅವರು ಪೇಟಿಎಂ ಬಗ್ಗೆ ಮಾತನಾಡಿದ್ರು. ಏನು ಪೇಟಿಎಂ ಬಗ್ಗೆ ಮಾತನಾಡಿದಾಗ ಎಲ್ಲರೂ ಗೀಳೆ ಮಾಡಿದ್ರು. ರಾಹುಲ್ ಗಾಂಧಿ ಏನಿಲ್ಲ ಬುದ್ಧಿ ಇಲ್ಲ ಅಂತ ಹೇಳಿದ್ರು. ಇವತ್ತು ಪೇಟಿಎಂ ಗತಿ ಏನಾಗಿದೆ? ಎಲ್ಲಾ ಬಿಜೆಪಿ ಮುಖಂಡರುಗಳು ರಾಹುಲ್ ಗಾಂಧಿ ಅವ್ರ ಮೇಲೆ ಬಾಯಿ ಸಿಕ್ಕಂಗ್ ಮಾತಾಡಿದ್ರಿ. ಇವತ್ತು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರು, ಏನು ಪ್ರಿಡಿಕ್ಟ್ ಮಾಡಿದ್ರು, ಅದು ಇವತ್ತು ಹೊರಗೆ ಬಂದಿದೆ. ಪೇಟಿಎಂ ನ ಫ್ರಾಡ್ ಆಗಿ ನಡೆಸಿರ್ತಕ್ಕಂಥ ಇವತ್ತು RBI ಗವರ್ನರ್ ಪೇಟಿಎಂ ನ ನಡೆಸಬಾರ್ದಂತ ಕಂಪನಿಗೆ ಇವತ್ತು ಕ್ಲೋಸರ್ ನೋಟಿಸ್ ಕಳಿಸಿದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು. ವಿಜೇಂದ್ರ ಅವರೇ, ಬಂದು ಸರ್ಕಾರ ಪತನ ಆಗತ್ತೆ ಅಂತಲ್ಲ, ಸರ್ಕಾರಗಳು ಬರ್ತವೆ ಹೋಗ್ತವೆ. ಆದ್ರೆ ನೀವು ಅಧಿಕಾರದಲ್ಲಿದ್ದೀರಿ, ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಜನರ ಬಗ್ಗೆ ಮಾತಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯನ್ನು ಮನವಿ ಮಾಡ್ಕೊಳ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ಇದು ಒಂದು ದೊಡ್ಡ ಫ್ರಾಡ್ ಸ್ಕ್ಯಾಮ್. ಇದು ಕೇಳಿಸ್ಕೊಳ್ಳಿ. ಎಸ್ಪೆಷಲಿ MP ನಲ್ಲಿ ಪ್ರಧಾನಮಂತ್ರಿ ಒಂದು ಯಾವ್ದು ಹೆಲ್ತ್ ಯೋಜನೆ ಇದೆ ಪ್ರಧಾನಮಂತ್ರಿ, 7,69,000 ಜನಕ್ಕೆ ಒಂದೇ ಮೊಬೈಲ್ ನಲ್ಲಿ ಬೆನಿಫಿಟ್ ಕೊಟ್ಟಿದ್ದಾರೆ. 7,65,000 ಬೆನಿಫಿಷರಿಗೆ ಒಂದೇ ಮೊಬೈಲ್ ನಲ್ಲಿ ಬೆನಿಫಿಟ್ ಕೊಟ್ಟು 35,000 ಕೋಟಿ ಲೂಟಿ ಹೊಡೆದಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ.
ಅಶೋಕ್ ರವರೇ ದಯಮಾಡಿ ಕೇಳ್ತೀವಿ, ಇದ್ರ ಬಗ್ಗೆ ಚರ್ಚೆ ಬೇಡ. ವಿಜೇಂದ್ರ ಅವರೇ ಇದ್ರ ಬಗ್ಗೆ ಚರ್ಚೆ ಬೇಡ ನಮಗೆ, ಮತ್ತೆ ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನೀವು. ಎಲ್ಲರಿಗಿಂತ ಹೆಚ್ಚಾಗಿ ವ್ಯಾಪಂ ಕೇಸ್ ನಲ್ಲಿ ಯಾರು 48 ಜನ ಅಕ್ಯೂಸ್ಡ್ ಆಗಿದ್ರು, ಇವತ್ತು 40 ಜನ ಮರ್ಡರ್ ಆಗಿ ಹೋಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಬೇಡ ನಮಗೆ. ದಯಮಾಡಿ ಬಿಜೆಪಿ ಮುಖಂಡರು ಇದ್ರ ಬಗ್ಗೆ ಪ್ರಶ್ನೆ ಕೊಡಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಆಮೇಲೆ ನೋಡೋಣ ಅಂತ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಇಂಥವ್ ಯಾವ ಚರ್ಚೆ ಮಾಡ್ಲಾರಂಗೆ ಸುಳ್ಳು ಹೇಳಿ ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲಾರಂಗೆ ಜನಕ್ಕೆ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತ ತಮ್ಮ ಮುಖಾಂತರ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಈ ಡಿಮಾನಿಟೈಸೇಷನ್ ಫ್ರಾಡ್ ಕೇಂದ್ರ ಸರ್ಕಾರದ ಹೇಳೋಕೆ ಹೋದ್ರೆ ಇನ್ನೊಂದು 2 ತಾಸು ಬೇಕು ನನಗೆ, ಕೊನೆಯದು ಮುಗಿಸ್ಬಿಡ್ತೀನಿ. ದಯಮಾಡಿ ಮಾಧ್ಯಮ ಸ್ನೇಹಿತರಿದ್ದೀರಿ, 15,55,000 ಲಕ್ಷ ಕೋಟಿ ನೋಟು, 15,55,000 ಲಕ್ಷ ಕೋಟಿ ನೋಟು ರಾತ್ರಿ ಬಂದು ನೋಟು ಬಂದಿ ಮಾಡಿ ನನಗೆ ಕೇವಲ 100 ದಿನ ಕಾಲಾವಕಾಶ ಕೊಡಿ, ನಾನೆಲ್ಲ ಸೆಟ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಜನ ಪಾಪ 100 ಜನ ಜೀವ ಕಳ್ಕೊಂಡ್ರು ನೋಟಿಗಾಗಿ. ಒಬ್ಬ ಸಾಹುಕಾರ ಯಾರು ಹೋಗಿ ನೋಟು ತಗೊಳ್ಳಿಲ್ಲ, ಒಬ್ಬ ಸಾಹುಕಾರ ಕೂಡ ಯಾರು ಜೀವ ಕಳ್ಕೊಂಡಿರ್ತಕ್ಕಂಥದ್ದು ಫುಟ್ಪಾತ್ ನಲ್ಲಿ ಬಡವರು ಕೂಲಿ ಕಾರ್ಮಿಕರು ದುಡ್ಡಿಲ್ಲಾರಂಗೆ ಆ ದುಡ್ಡುಗೋಸ್ಕರ ಲೈನ್ ಹಂಗೆ ನಿಂತ್ಕೊಂಡು ಜೀವ ಕಳ್ಕೊಂಡಿರ್ತಕ್ಕಂಥದ್ದು. ಅದ್ರ ಬಗ್ಗೆನೂ ಚರ್ಚೆ ಇಲ್ಲ. ಏನಾಯ್ತು ಡಿಮಾನಿಟೈಸೇಷನ್ ಬಗ್ಗೆ ಏನಾಯ್ತು? ವಿಜೇಂದ್ರ ಅವರೇ ಮಾತಾಡ್ಬೇಕಲ್ಲ ಇವತ್ತು. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಡಿಮಾನಿಟೈಸೇಷನ್ ಬಗ್ಗೆ ಇವತ್ತು ಮಾತನಾಡ್ಬೇಕಲ್ಲ. ಡಿಮಾನಿಟೈಸೇಷನ್ ನಲ್ಲಿ ಸಂಪೂರ್ಣ ದುಡ್ಡು ವಾಪಸ್ ಬಂತು. ಅವ್ರ ಅಂದಾಜು ಹೇಳಿತ್ತಂತಂದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ಇದರಲ್ಲಿ 3 ಲಕ್ಷ ಕೋಟಿ ನೋಟು ಕೋಟಾ ನೋಟ್ ಇದೆ ಅಂತ ಹೇಳಿರ್ತಕ್ಕಂಥ ನಾವಲ್ಲ, RBI ಗವರ್ನರ್ ಹೇಳಿದ್ರು. 15,50,000 ಲಕ್ಷ ಕೋಟಿ ನೋಟ್ಗಳಲ್ಲಿ 3 ಲಕ್ಷ ಕೋಟಿ ನೋಟು ಇದು ಫ್ರಾಡ್ ಆಗಿದೆ, ಫೇಕ್ ಕರೆನ್ಸಿ ಇದೆ, ಇದನ್ನ ಸೆರೆ ಹಿಡಿಬೇಕು, ಇದರಿಂದ ಭಯೋತ್ಪಾದನೆ ಸಂಪೂರ್ಣ ಮುಗಿದು ಬಿಡ್ತದೆ, ಭ್ರಷ್ಟಾಚಾರ ಮುಗಿತದೆ, ಅದಕ್ಕೆ ನಾವು ಹೊಸ ನೋಟ್ಗಳು ತರ್ತೀವಿ ಅಂತ ಹೇಳಿದ್ರು. ಜನ ನಂಬಿದ್ರು, ಟಿವಿಯವ್ರು ಹಚ್ಚಿ ಬಾರಿಸಿದ್ರು. ಆ ನೋಟ್ ಎಲ್ಲ ಇವತ್ತು ದುಡ್ಡು ಎಷ್ಟು ಬಂತು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ. ಮಾಹಿತಿ ಕೊಡ್ತೀನಿ ನಿಮಗೆ. ಇವತ್ತು ಆ ನೋಟ್ ಪ್ರಿಂಟ್ ಮಾಡ್ಲಿಕ್ಕೆ 25,000 ಕೋಟಿ ಖರ್ಚು ಮಾಡಿದ್ದಾರೆ. ಮೊನ್ನೆ ತಾನೇ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ 2014-16 ಇಸ್ವಿನಲ್ಲಿ 17 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದ್ರೆ ಇವತ್ತು 33 ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ. ಇದ್ರ ಬಗ್ಗೆ ಚರ್ಚೆ ಬೇಡ ನಮಗೆ. ವಿಜೇಂದ್ರ ಸಾಹೇಬ್ರೆ, ಅಶೋಕ್ ರವರೇ, ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಾವ್ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಇವತ್ತು. ಯಾಕಂದ್ರೆ ಈ ದೇಶಕ್ಕೆ ಉತ್ತರ ಕೊಡತಕ್ಕಂಥ ತಾವು ಆಗ್ಬೇಕು. ಕೇವಲ ಸುಮ್ಮನೆ ಏನೋ ಬರೋದು, ಏನ್ ಬೇಕಿದ್ ಹೇಳೋದು, ಹೋಗೋದು, ಮಾಧ್ಯಮನ ದುರುಪಯೋಗ ಪಡಿಸ್ಕೊಳ್ಳೋದು ದಯಮಾಡಿ ತಾವು ಸ್ಟಾಪ್ ಮಾಡಿ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಂತ ತಮ್ಮಲ್ಲಿ ಮಾತನಾಡ್ತೀವಿ. ಎಲ್ಲರಿಗಿಂತ ಹೆಚ್ಚಾಗಿ ಮೇಕ್ ಇನ್ ಇಂಡಿಯಾ ಬಗ್ಗೆ ಇಲ್ಲ. ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಪಬ್ಲಿಸಿಟಿಗೆ 6,500 ಕೋಟಿ ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ. ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ? ಯಾವ ರೈತರು ಸಾಲ ಮನ್ನಾ ಮಾಡಿಲ್ಲ, ಆದ್ರೆ ನೀವತ್ತು ಕೇಂದ್ರದಲ್ಲಿ 6,500 ಕೋಟಿ ಸ್ವಂತ ಪಬ್ಲಿಸಿಟಿಗೆ ಖರ್ಚು ಮಾಡಿದಿರಿ. ಅದಕ್ಕೆ ಎಲ್ಲರಿಗಿಂತ ವಿಶೇಷವಾದಂತ ಕೊನೆಯದಾಗಿ ಇಲ್ಲಿ ಮಾಧ್ಯಮದಲ್ಲಿದ್ದಾರೆ, ಸ್ವಲ್ಪ ಬರ್ಕಬೇಕು ತಾವು. ನೆಹರು ಅವರ ಕಾಲದಲ್ಲಿ 33 PSUಗಳಾದ್ರು, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಗಳಾದ್ರು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳು. ನೆಹರು ಅವರ ಕಾಲದಲ್ಲಿ 33 ಆಯ್ತು, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ 66 ಆಯ್ತು, ಆದ್ರೆ ಯಾವುದು ಒಂದು ಮಾರಲಿಲ್ಲ ಅವರು. ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ 16 ಆಯ್ತು, ಒಂದು ಮಾರಲಿಲ್ಲ. PV ನರಸಿಂಹರಾವ್ ಕಾಲದಲ್ಲಿ 14 ಆಯ್ತು, ಒಂದು ಮಾರಲಿಲ್ಲ. ಮೊರಾರ್ಜಿ ದೇಸಾಯಿ ಕಾಲದಲ್ಲಿ 5 ಆಯ್ತು, ಒಂದು ಮಾರಲಿಲ್ಲ. VP ಸಿಂಗ್, IK ಗುಜರಾಲ್, ಚರಣ್ ಸಿಂಗ್ ಅವ್ರ ಕಾಲದಲ್ಲಿ 16 ಆಯ್ತು, ಒಂದು ಮಾರಲಿಲ್ಲ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 23 ಹೊಸದು ಮಾಡಿದ್ರು, 3 ಮಾರಿದ್ವಿ ನಾವು UPA ಸರ್ಕಾರದಲ್ಲಿ. ಆದ್ರೆ ಮೋದಿ ಅವರ ಕಾಲದಲ್ಲಿ 23 ಮಾರಿದ್ದಾರೆ, ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿನೂ ಮಾಡಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾ ಬೇಡ? ಅದಕ್ಕೆ ಸಮಯದ ಅಭಾವ ಆಗ್ತಾ ಇದೆ, ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಇವತ್ತು ವಿಶೇಷವಾಗಿ ಇಲ್ಲಿ ಹೆಣ್ಮಕ್ಳು ಬಹಳ ಇದ್ದೀರಿ, ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ನಮ್ಮ ಸರ್ಕಾರ 2 ಕೆಲಸ ಮಾಡ್ತದೆ. ಒಂದು, ಬಸವಣ್ಣ ಅವರನ್ನ ವಿಶೇಷವಾಗಿ ನಾವು ಈ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಮ್ಮ ಸರ್ಕಾರ ಅವರಿಗೆ ಬಿರುದು ಕೊಡೋದ್ರ ಜೊತೆಗೆ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ದೇಶದ ಸಂವಿಧಾನ ಜಾತದ ಮುಖಾಂತರ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಕೊನೆಯದಾಗಿ ಮಾಧ್ಯಮದಲ್ಲಿದ್ದಾರೆ, ದಯವಿಟ್ಟು ಈ ದೇಶಕ್ಕೆ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥವ್ರು ಯಾರು ಚರ್ಚೆ ಆಗ್ಬೇಕು. ನಿಮ್ಮಲ್ಲಿ ನಿಮ್ಮ ಮುಖಾಂತರ ಎಲ್ಲ ಇಲ್ಲಿರ್ತಕ್ಕಂಥ ದೇಶದ ಜನರಿಗೆ ಇದನ್ನ ಅರಿವು ಮೂಡಿಸ್ಬೇಕಂತ ಹೇಳಿ
ನಮ್ಮ ಕರ್ನಾಟಕ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಈ ಒಂದು ಪಾಯಿಂಟ್ ಅನ್ನ ನಾವು ಜನರ ಜೊತೆ ಒಯ್ಯಬೇಕು. ಇವತ್ತು ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಯಾರಿಲ್ಲ, ಅದು ತಂದಿದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಾನು ಸಮಯದ ಅಭಾವ ಆಗಿದೆ, ಇನ್ನ ಜಾಸ್ತಿ ಮಾತನಾಡಕ್ ಹೋಗೋದಿಲ್ಲ. ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾಗಿದ್ರೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲ ಆಫೀಸರ್ಸ್ಗಳು, ಜಿಲ್ಲಾಡಳಿತದ ಎಲ್ಲ ಆಫೀಸರ್ಸ್ಗಳು, ಎಲ್ಲ ಡಿಪಾರ್ಟ್ಮೆಂಟಿನ ಆಫೀಸರ್ಸ್ಗಳು ಬಹಳ ಕಷ್ಟ ಬಿದ್ದು ಕೆಲಸವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ನನ್ನ ವೈಯಕ್ತಿಕ ಪರವಾಗಿ, ಸರ್ಕಾರದ ಪರವಾಗಿ ಎಲ್ಲ ನಮ್ಮ ಇರ್ತಕ್ಕಂಥ ಅಧಿಕಾರಿ ಮಿತ್ರರಿಗೆ ನಾನು ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇವತ್ತು ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ಹೆಣ್ಮಕ್ಳನ್ನ ಸೇರಿಸಿ ನಾವಿನ್ನು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದಯಮಾಡಿ ಎಲ್ಲರ ಹೆಣ್ಮಕ್ಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಿದ್ದರಾಮಯ್ಯನ ಸಂಚಾರ ಮಾಡಿ ಸರ್ಕಾರ ಬೆಳೆಸ್ಬೇಕಂತೇಳಿ ಬಹಳಷ್ಟು ಹುನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹೆಣ್ಮಕ್ಳು ಯಾವುದೇ ಕಾರಣಕ್ಕೆ ಎಲ್ಲರೂ ಕೈ ಎತ್ತಿ ಹೇಳಿ ನೀವು ಸಿದ್ದರಾಮಯ್ಯ ಪರವಾಗಿ ಇದ್ದೀರಿ ಅಂತ ಎಲ್ಲರೂ ಕೈ ಎತ್ತಿ ಹೇಳ್ಬೇಕು. ಸಿದ್ದರಾಮಯ್ಯ ಅವ್ರನ್ನ ವಿಶೇಷವಾಗಿ ಮೇಲೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಅವರು ಈ ಸರ್ಕಾರವನ್ನು ಬೆಳೆಸ್ಬೇಕಂತ ಹೇಳಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಸಹಕಾರ ಇರಲಿ ಸಿದ್ದರಾಮಯ್ಯನವ್ರ ಮೇಲೆ ಈ ಸಂದರ್ಭ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ತಾಯಂದ್ರು ಇವತ್ತು ಬಹಳ 2 ಗಂಟೆಗೆ ತಾವೆಲ್ಲ ಬಂದಿದ್ದೀರಿ. ಇಷ್ಟೆಲ್ಲ ಜನರು ಸೇರಿದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೆ ಶುಭವನ್ನು ಹಾರಿಸಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಬಡವರು ಪರವಾಗಿದೆ, ನಿಮ್ಮ ಪರವಾಗಿದ್ದೇ ಇರ್ತೀವಿ ಅಂತ ಈ ಸಂದರ್ಭ ಹೇಳಿ ಪುನಃ ಮತ್ತೊಮ್ಮೆ ಈ ಕಾರ್ಯಕ್ರಮ ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೂ, ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೂ, ಕಾಂಗ್ರೆಸ್ ಸರ್ಕಾರಕ್ಕೂ, ಇಲ್ಲಿ ಸೇರಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಿಳೆಯರು, ಸಾರ್ವಜನಿಕ ಗಣ್ಯರು, ಮಾನ್ಯ ಶಾಸಕರು ಕೂಡ ತಮ್ಮ ಅಮೃತ ಹಸ್ತದ ನೆರವನ್ನ ನೀಡ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ಪ್ರಸಾದ್